ಇನ್ನು ಬ್ಯಾಂಕ್ ಜನಾರ್ದನ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಿರುವಂಥದ್ದು ಇದೊಂದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಅಂತ ಹೇಳ್ಬೋದು. ಹೌದು, ಬ್ಯಾಂಕ್ ಜನಾರ್ದನ್ ಅವರು ಇದೀಗ ಸಾವನ್ನಪ್ಪಿದ್ದಾರೆ. ಇದೊಂದು ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಹೌದು, ಬ್ಯಾಂಕ್ ಜನಾರ್ದನ್ ಅವರು ಸುಮಾರು 900ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಇತ್ತೀಚೆಗೆ 1 ವರ್ಷಗಳಿಂದ ಕೂಡ ಯಾವ ಸಿನಿಮಾದರೂ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿಲ್ಲ, ಯಾಕೆಂದರೆ ಅವರ ಆರೋಗ್ಯ ಸಮಸ್ಯೆ ತುಂಬಾ ಕಾಡ್ತಿತ್ತು ಅಂತ ಹೇಳಲಾಗುತ್ತೆ. ಸದ್ಯ ಇಂದು ಮಧ್ಯಾಹ್ನ 2:30 ಸುಮಾರಿನಲ್ಲೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಾದಂಥ ಅಪೋಲೋ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಾ ಇರೋಂಥದ್ದು. ಅತಿ ದೊಡ್ಡ ನಟ, ಅತಿ ದೊಡ್ಡ ಕಲಾವಿದ ಅಂತ ಹೇಳ್ಬೋದು. ಎಲ್ಲ ಮೇರು ನಟರಿಗೆ ನಟಿಸಿದ ಹೆಗ್ಗಳಿಕೆಯವರಿಗೆ ಸೇರ್ತದೆ. ಇನ್ನು ಜಗ್ಗೇಶು, ಅಂಬರೀಷು, ಶಂಕರ್ ನಾಗ್, ಅನಂತ್ ನಾಗ್, ಡಾಕ್ಟರ್ ರಾಜ್ಕುಮಾರ್ ಅಂತ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿದಂಥ ಹೆಗ್ಗಳಿಕೆ ಬ್ಯಾಂಕ್ ಜನಾರ್ದನ್ ಅವರಿಗೆ ಸೇರ್ತದೆ. ಇನ್ನು ಜಿಪಡ ನನ್ನ ಗಂಡ ಸಿನಿಮಾದಲ್ಲಂತೂ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದು ಕೊಟ್ಟಿತ್ತು. ಇನ್ನು ಕಾಶಿನಾಥ್ ಅವರ ಜೊತೆ ಅತಿ ಹೆಚ್ಚಾಗಿ ಕೂಡ ಕಾಣಿಸ್ಕೊಳ್ತಿದ್ರು. ಇನ್ನು ಜಿಪಡನ ಪಾತ್ರದಲ್ಲಿ ಮಾಡೋದ್ರಲ್ಲಿ ನಂಬರ್ 1 ಸ್ಥಾನವನ್ನೇ ನಮ್ಮ ಬ್ಯಾಂಕ್ ಜನಾರ್ದನ್ ಅವರು ಕಾಯ್ದಿರಿಸಿದ್ರು. ಇಂಥ ಅದ್ಭುತವಾದ ಕಲಾವಿದನನ್ನು ಇಂದು ಬೆಳಗ್ಗಿನ ಚಿತ್ರರಂಗ ಕಳೆದುಕೊಂಡು ದೊಡ್ಡ ಮಟ್ಟಿಗೆ ಆಘಾತಕಾರಿಯಾದ ಸುದ್ದಿ ಹೊರಬಿದ್ದಿದೆ. ನಿಜಕ್ಕೂ ಕೂಡ ಇದೊಂದು ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋನ ಲೈಕ್ ಮಾಡಿ.